ಮೊದಲನೇ ಮಾತು ಅಂತಂದರೆ ನನಗೆ ಹಲವಾರು ವರ್ಷಗಳಿಂದ ಕರ್ನಾಟಕದ ಕಳೆದ 1,000 ವರ್ಷದ ಇತಿಹಾಸದಲ್ಲಿ 3 ಘಟನೆಗಳು ಬಹಳ ಮಹತ್ವದ ಘಟನೆಗಳಾಗಿದ್ದಾವೆ. 3 ಅವುಗಳ ಬಗ್ಗೆ ಎಲ್ಲ ನಾಟಕ ಬರೀಬೇಕು ಅಂತ ಅನಿಸಿತ್ತು. ಯಾಕಂದರೆ ಅವುಗಳಲ್ಲಿ ನಮ್ಮಲ್ಲಿ ಬೇರೆ ಬೇರೆ ತರಹದ ಸಾಂಸ್ಕೃತಿಕ ಸಂಘರ್ಷ ಕಂಡುಬರ್ತದೆ. ಮೊದಲನೇದು ವಚನ ಸಾಹಿತ್ಯದ ಬಗ್ಗೆ 11ನೇ ಶತಮಾನದಲ್ಲಿ ಆ ಹೊತ್ತಿಗೆ ಬಸವಣ್ಣ ಅವರೆಲ್ಲ ಮಾಡಿದ ಕ್ರಾಂತಿ ಅದೊಂದು. ಇನ್ನೊಂದು ಟಿಪ್ಪು ಸುಲ್ತಾನ್ 18ನೇ ಶತಮಾನದಲ್ಲಿ ಅದು ಅಂದರೆ ಮೊದಲು ಒಂದು ಹೊರಗಿನ ಸಂಸ್ಕೃತಿಯ ವಿರುದ್ಧ ಹೋರಾಟ ಆಗಿರೋದು. ಮೂರನೇದು ಅಂತಂದರೆ ಹಂಪಿ ವಿಜಯನಗರದಲ್ಲಿ ಇಂಥ ಒಂದು ದೊಡ್ಡ ಸಾಮ್ರಾಜ್ಯ ಒಂದೇ ಒಂದು ಯುದ್ಧದಲ್ಲಿ ಹಾಳಾಗಿ ಹೋಯಿತು. ಅದರ ಬಗ್ಗೆ ಬೇಕಾದಷ್ಟು ತಪ್ಪು ಕಲ್ಪನೆಗಳಿವೆ, ತಪ್ಪು ಹೇಳಿಕೆಗಳಿವೆ, ಪುಸ್ತಕಗಳು ಬಂದಿವೆಲ್ಲ, ಅದೆಲ್ಲ ನಿಜ. ನನಗದು ಏನಾಯಿತು ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಅದರಲ್ಲಿ ಸಾಕಷ್ಟು ನಾನ್ಸೆನ್ಸು ಬಂದಿದೆ. ಆದರೆ ಸುದೈವದಿಂದ ಏನಾಯಿತು ಅಂತಂದರೆ ಈಗಿತ್ಲಾಗೆ ಕಳೆದ ಒಂದು 4-5 ವರ್ಷದಲ್ಲಿ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಇವರು ಬಿಜಾಪುರದವರು, ಸ್ಕಾಲರ್ ಅವರು ಅಲ್ಲಿ ಆ ಕಾಲದ ಕೆಲವು ಹೊತ್ತಿಗೆಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಕಾಲದ ಶಿರಾಜಿ, ಬಿಜುಬೇರಿ ಇತ್ಯಾದಿ ಇತಿಹಾಸಕಾರರು ಬರೆದ ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವೆಲ್ಲ ಈಗ ಗೊತ್ತಾಗಿದೆ. ಈಗ ಏನಾಯಿತು ಅಂತ ನಮ್ಗೆ ಗೊತ್ತು. ಈಗ ಕನ್ನಡದವರೇ ತಿಳ್ಕೊಬಹುದು. ಇಲ್ಲದಿದ್ದರೆ ಇಂಗ್ಲೀಷ್ನಿಂದ ಪರ್ಷಿಯನ್ನಿಂದ ತಿಳ್ಕೊಬೇಕಾಗಿತ್ತು. ಅದು ಒಂದು. ಇನ್ನು ರಿಚರ್ಡ್ ಹಿಟ್ನ್ ಅಂತ ಒಬ್ಬ ಅಮೇರಿಕನ್ ಸ್ಕಾಲರು ಭಾಳ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅದೆಲ್ಲ ಓದಿದಾಗ ನನಗೆ ಮತ್ತೆ ಬರೀಬೇಕು ಅಂತ ಅನ್ನಿಸ್ತು. ಅದನ್ನು ಮತ್ತೆ ಸಂಶೋಧನೆ ಮಾಡಿ ಈ ನಾಟಕ ಬರೆದೆ. ಈ ಯುದ್ಧಕ್ಕೆ ಜನರಲಿ ತಾಳಿಕೋಟೆ ಯುದ್ಧ ಅಂತಂತಾರೆ. ಇದು ತಾಳಿಕೋಟೆಯನ್ನೆಲ್ಲ ಆಯಿತೋ ಅಥವಾ ರಕ್ಕಸಂಗಡಿಗೆ ಅನ್ನೋಲ್ಲಿ ಆಯಿತೋ ಇನ್ನೂ ಗೊತ್ತಾಗಿಲ್ಲ. ಕೃಷ್ಣಾ ನದಿ ಉತ್ತರ ಭಾಗದಲ್ಲಿ ಈ ಯುದ್ಧ ಆಯಿತು. ಆವಾಗಿನ ಪರಿಸ್ಥಿತಿ ಏನಿತ್ತು, ರಾಜಕೀಯ ಪರಿಸ್ಥಿತಿ ಅಂತಂದರೆ, ಕೃಷ್ಣಾ ನದಿಯ ಉತ್ತರದಲ್ಲಿ ಈ 5 ಬಹಮನಿ ರಾಜ್ಯಗಳಿತ್ತು, ಸುಲ್ತಾನರ ರಾಜ್ಯಗಳು, ಸುಲ್ತಾನತ್ಸ್ ಅಂತಂತಾರೆ. ಬಿಜಾಪುರ್, ಬೀದರ್, ಅಹಮದ್ನಗರ್, ಗೋಳಕೊಂಡ ಮತ್ತು ಬಿರಾರ್. ಅದರೊಳಗೆ ಬಿರಾರು ಈ ಸಂಘರ್ಷದಲ್ಲಿ ಭಾಗವಹಿಸಲಿಲ್ಲ. 4. ಈ ಕೃಷ್ಣಾ ನದಿ ದಕ್ಷಿಣದಲ್ಲಿ ಇಡೀ ದಕ್ಷಿಣ ಭಾರತ ವಿಜಯನಗರದ ಕೈಯಲ್ಲಿತ್ತು. ಆ ಯುದ್ಧವಾದ ಪರಿಣಾಮವಾಗಿ ಒಂದು ದಿನದ ಯುದ್ಧದ ಪರಿಣಾಮವಾಗಿ ವಿಜಯನಗರ ನಾಶ ಆಗಿ ಹೋಯಿತು. ಅದು ಏನಾಯಿತು? ಇದರ ಬಗ್ಗೆ ರಾಬರ್ಟ್ ಸ್ಯುವೆಲ್ ಅನ್ನೋನು 1900 ಇಸ್ವಿಯಲ್ಲಿ ಒಬ್ಬ ಒಳ್ಳೆಯ ಇತಿಹಾಸಕಾರ ಒಂದು ಪುಸ್ತಕ ಬರೆದಿದ್ದಾನೆ, ಅ ಫಾರ್ಗಾಟನ್ ಎಂಪೈರ್. ಆದರೆ ಅವನ ಹೇಳಿಕೆ ಏನು ಅಂತಂದರೆ, ಇದು ಮುಸಲ್ಮಾನರಲ್ಲಿ ಮತ್ತು ಹಿಂದೂಗಳಲ್ಲಿ ಆದ ಸಂಘರ್ಷ ಅಂತ. ಉಳಿದವರು ಅದನ್ನು ಹೂ ಎತ್ತಿ ಹಿಡಿದು ಬರೆದು ಬಿಟ್ಟಿದ್ದಾರೆ. ನಮ್ಮಲ್ಲಿ ಸೂರ್ಯನಾಥ್ ಕಾಮತ್ ಮೊದಲಾದ ಇತಿಹಾಸಕಾರರು ಅದನ್ನೇ ಹೌದು, ಅದು ಹಿಂದೂಗಳು ಮತ್ತು ಮುಸಲ್ಮಾನರು ಇದರಲ್ಲಾದ ಸಂಘರ್ಷ ಅಂತ. ಆದರೆ ಈಗ ಹೊಸ ಸಂಶೋಧನೆ ನೋಡಿದಾಗ ಅದು ಅಷ್ಟು ಸುಲಭವಾಗಿಲ್ಲ, ಸರಳವಾಗಿಲ್ಲ, ಹೆಚ್ಚು ಕಾಂಪ್ಲೆಕ್ಸ್ ಆಗಿದೆ ಅಂತ ಗೊತ್ತಾಗ್ತದೆ. ಉದಾಹರಣಾರ್ಥ, ಈ 5ರಲ್ಲಿ ಒಬ್ಬನಾದ ಅಲಿ ಆದಿಲ್ ಶಾ ಹಂಪಿಗೆ ಬಂದು ಇವನ ಕಾಲು ಮುಟ್ಟಿ, ಯಾರೋ ರಾಮರಾಯನ ಕಾಲು ಮುಟ್ಟಿ, ನೀನು ನನ್ನ ತಂದೆ ಅಂತ ಹೇಳ್ಕೊಂಡಿದ್ದ. ಇದನ್ನು 5 ವರ್ಷ ಮೊದಲು, ಯುದ್ಧ ಆಗೋ ಮೊದಲು. ಅದೇ ವ್ಯಕ್ತಿ 5 ವರ್ಷದ ನಂತರ ಯಾಕೆ ರಾಮರಾಯರ ವಿರುದ್ಧ ಯುದ್ಧಕ್ಕೆ ನಿಂತ, ಅದೇನೇ ಹೇಳಿಕೆ ಆಯಿತು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಥಿಯರೀಸ್ಗಳವ. ತಿಳ್ಕೊಳ್ಳೋದು ಇದು ಒಂದು ಮಾನವೀಯ ಸಂಘರ್ಷ ಹೊರತು ಕೇವಲ ಹಿಂದೂ ಅದರ ವಿರುದ್ಧ ಮುಸಲ್ಮಾನ್ ಅನ್ನುವಷ್ಟು ಸುಲಭವಾದ ಸಂಘರ್ಷ ಅಲ್ಲ. ನನಗೆ ಬಹಳ ತಲೆ ಕೆಡಿಸಿದ್ದು ಅಂತಂದರೆ, ಎಲ್ಲರೂ ಏನೇನು ಹೇಳ್ತಾರೆ, ಯಾರು ಸ್ಯುವೆಲ್ ಎಲ್ಲ, ಇದನ್ನು ಮುಸಲ್ಮಾನರು ವಿಜಯನಗರದ ವಿರುದ್ಧ ದಾಳಿ ಮಾಡಿದರು, ವಿನಾಶ ಮಾಡಿದರು. ಕೃಷ್ಣಾ ನದಿ ದಕ್ಷಿಣದಲ್ಲಿ ವಿಜಯನಗರ ಇದೆ, ಉತ್ತರದಲ್ಲಿ ಸುಲ್ತಾನರಿದ್ದಾರೆ. ಅವರು ದಾಳಿ ಮಾಡಿದರೆ ಯುದ್ಧ ದಕ್ಷಿಣದಲ್ಲಿ ಆಗಬೇಕಾಗಿತ್ತು, ಆದರೆ ಯುದ್ಧ ಆದದ್ದು ಉತ್ತರದಲ್ಲಿ. ಅಂದರೆ ವಿಜಯನಗರದ ಸೈನ್ಯ ಕೃಷ್ಣಾ ನದಿ ದಾಟಿ ವಿಜಾಪುರದ ಇದರೊಳಗೆ ಹೋಯಿತು. ಯಾಕೆ ದಾಳಿ ಯಾರ ಮೇಲೆ ಮಾಡಿದರು? ಇದು ಒಂದು ಅತ್ಯಂತ ಸಂಕೀರ್ಣವಾದ ಪ್ರಶ್ನೆ. ಇದನ್ನು ಯಾರೂ ನೋಡೋ ಹಾಗೆ ಇಲ್ಲ. ನಿಜವಾಗಲೂ ಇದು ವಿಜಯನಗರವನ್ನು ಹಾಳು ಮಾಡೋ ಪ್ರಯತ್ನವಾಗಿದ್ದರೆ ಇದು ವಿಜಾಪುರದ ಸಾಮ್ರಾಜ್ಯದ ಇದರೊಳಗೆ ಹೇಗಾಯಿತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈಗ ಅದು ಎಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಾಗ್ವೇದ ಇದೆ. ಈಗ ಪಂಡಿತರು ಏನು ಹೇಳ್ತಾರೆ ಅಂತಂದರೆ, ಅದು ರಕ್ಕಸಗಿ ತಂಗಡಿಗೆ ಅನ್ನೋ ಒಂದು ಊರಲ್ಲಾಗಿರಬಹುದು, ಇಲ್ಲ ತಾಳಿಕೋಟೆ ಅನ್ನೋ ಊರಲ್ಲಾಗಿರಬಹುದು ಅಂತ. ಈ ರಕ್ಕಸಗಿ ತಂಗಡಿಗೆಯನ್ನೇ ಅಂತ ಎಲ್ಲರೂ ಹೇಳ್ತಾರೆ. ಈ ರಕ್ಕಸಗಿ ತಂಗಡಿಗೆಗೆ ಆ ಕಾಲದ ಒಂದು ಸಮಕಾಲೀನ ಡಾಕ್ಯುಮೆಂಟ್ನಲ್ಲಿ, ಹೊತ್ತಿಗೆಯಲ್ಲಿ, ಕನ್ನಡದಲ್ಲಿ ರಾಕ್ಷಸ ತಂಗಡಿ ಅಂತ ಕರೆದಿದೆ ಇವರು. ನನಗದು ಬಹಳ ಹಿಡಿಸ್ತು. ರಾಕ್ಷಸ ಸಂಸ್ಕೃತ ಶಬ್ದ, ತಂಗಡಿ ಉರ್ದು ಶಬ್ದ.
ಒಂದು ಇದು ಸಂಸ್ಕೃತ ಶಬ್ದ, ಒಂದು ಉರ್ದು ಶಬ್ದ, ಎರಡು ಕೂಡಿ ಅಲ್ಲಿ ಈ ಮುಸಲ್ಮಾನ ಮತ್ತು ಹಿಂದೂ ಅವರ ಸಂಘರ್ಷ ಆಗಿರೋದು. ಆದ್ದರಿಂದ ನಾನು ನನ್ನ ನಾಟಕಕ್ಕೆ ರಾಕ್ಷಸ ತಂಗಡಿ ಅಂತಲೇ ಕರೆದಿದ್ದೀನಿ. ಅದು ಅಲ್ಲಿ ಆಯಿತು ಅಂತ. ಇನ್ನು ಕೆಲವರು ಅದನ್ನು ರಕ್ಕಸ್ಗಿ ತಂಗಡಿ ಅಂತ, ತಾಳೆಕೋಟೆ ಅಂತ ಉಳಿದವರೆಲ್ಲ ಬರೆದಿದ್ದಾರೆ. ಅದು ಮುಖ್ಯ. ಇದು ಮುಖ್ಯ ಮೊದಲನೇ ಪ್ರಶ್ನೆ ನಾ ಹೇಳಿದೆ, ಯಾಕಾಯಿತು? ಉತ್ತರದಲ್ಲಿ ಯಾಕಾಯಿತು? ದಕ್ಷಿಣದಲ್ಲಿ ಆಗಬೇಕಾಗಿತ್ತಲ್ಲ, ಅದು ಆಗಲ್ಲ. ಎರಡನೇದು ನಾ ಈಗಷ್ಟೇ ಹೇಳಿದೆ, ಅಲಿ ಆದಿಲ್ ಶಾ ಬಿಜಾಪುರದ ಸುಲ್ತಾನ. ಈ ಯುದ್ಧದ 5 ವರ್ಷ ಮೊದಲು ಕೇವಲ 500 ಕುದುರೆ ಸವಾರರ ಜೊತೆಗೆ ಬಿಜಾಪುರದಿಂದ ಹಂಪೆಗೆ ಬಂದು, ಯಾವುದೇ ಬೇರೆ ರಕ್ಷಣೆ ಇಲ್ಲದೆ ಹಂಪೆ ಸೇರಿ ರಾಮರಾಯನ ಕಾಲು ಹಿಡಿದು, ನೀನು ನನ್ನ ತಂದೆ, ನಿನ್ನ ಹೆಂಡತಿ ಸತ್ಯಭಾಮ ನನ್ನ ತಾಯಿ ಅಂತ ಹೇಳ್ಕೊಂಡಿದ್ದ. ಅವನು ಸಹಾಯ ಪಡೆದು ಕಲ್ಯಾಣ ಕೋಟೆನ ಗೆದ್ದುಕೊಂಡಿದ್ದ. ಯಾರ ಕಡೆಯಿಂದ ಗೆದ್ದುಕೊಂಡಿದ್ದ? ಇನ್ನೊಬ್ಬ ಸುಲ್ತಾನಿಂದ. ಇವನು ಅಂಥವರಲ್ಲಿ 5 ವರ್ಷಗಳಲ್ಲಿ ಏನು ಪರಿವರ್ತನೆ ಆಯಿತು? ಯಾಕೆ ಅವರೆಲ್ಲ ರಾಮರಾಯನಿಗೆ ಎದುರು ಬಿದ್ದರು? ಇದು ಎರಡನೇದು. ಮೂರನೇದು, ಎಲ್ಲಕ್ಕೂ ಬಹಳ ಯಾರು ಎತ್ತಿ ತೋರಿಸಿಲ್ಲ ಇದನ್ನು. ಆದರೆ ರಿಚರ್ಡ್ ಈಟನ್ ಇದರ ಬಗ್ಗೆ ಬಹಳ ಆತ್ಮೀಯವಾಗಿ ಬರೆದಿದ್ದಾರೆ, ಆಳವಾಗಿ ಬರೆದಿದ್ದಾರೆ. ಅದೇನು ಅಂತಂದರೆ, ರಾಮರಾಯ ವಿಜಯನಗರವನ್ನು ಆಳ್ತಿದ್ದ, ಆದರೆ ಅವನು ವಿಜಯನಗರದ ಅರಸ ಇದ್ದಿದ್ದಿಲ್ಲ. ವಿಜಯನಗರ ಸಾಮ್ರಾಜ್ಯ ಯಾರು ಸ್ಥಾಪನೆ ಮಾಡಿದ್ದು? ಕೃಷ್ಣದೇವರಾಯ. ಅವನು ತುಳು ವಂಶದವ. ಕೃಷ್ಣದೇವರಾಯ ಸತ್ತ ಮೇಲೆ ಅವನ ತಮ್ಮ ಅಚ್ಯುತರಾಯ ಬಂದ. ಅವನು ಸತ್ತ, ಯಾಕಂದರೆ ಕೃಷ್ಣದೇವರಾಯನ ಮಗನೂ ಸತ್ತು ಹೋಗಿಬಿಟ್ಟ. ಅಚ್ಯುತರಾಯ ಬಂದ, ಅವನು ಸತ್ತು ಹೋಗಿಬಿಟ್ಟ. ಅವನಿಗೂ ಮಕ್ಕಳು ಇರಲಿಲ್ಲ. ಆ ಹೊತ್ತಿಗೆ ಸಲಕರಾಜ ಅಂತ ಸಲಕರಾಜ ಅನ್ನೋ ವ್ಯಕ್ತಿ ಇಡೀ ತುಳು ವಂಶವನ್ನು ನಾಶ ಮಾಡಿ ತಾನು ಸಿಂಹಾಸನವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದಾಗ, ಯಾರು ರಾಮರಾಯ ಎದ್ದು ಬಂದು ಆ ವಂಶವನ್ನು ಉಳಿಸಿ, ಆ ವಂಶದ ಒಬ್ಬ ವಂಶಜ ಸದಾಶಿವ ಅವನನ್ನು ಉಳಿಸಿ ಸಿಂಹಾಸನದ ಮೇಲೆ ಕೂಡಿಸಿದ. ಇಲ್ಲಿ ರಾಮರಾಯನ ಅಳಿಯ ರಾಮರಾಯ ಅಂತ ಕರೀತಾರೆ. ಯಾಕೆ ಅಂತಂದರೆ, ಕೃಷ್ಣದೇವರಾಯ ಅವನ ಶೌರ್ಯಕ್ಕೆ ಮೆಚ್ಚಿ ತನ್ನ 2 ಹೆಣ್ಣು ಮಕ್ಕಳನ್ನು, ರಾಮರಾಯ ಮತ್ತು ಅವನ ತಮ್ಮ ವೆಂಕಟಾದ್ರಿ, ಇವರಿಬ್ಬರಿಗೆ ತನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದ, ತನ್ನ ಅಳಿಯರಾಗಿ ಮಾಡಿಕೊಂಡ. ಆದರೆ ಏನಾಯಿತು ಅಂದರೆ, ಮುಂದೆ ರಾಮರಾಯ ಹಂಪಿಗೆ ಅರಸ ಆಗಬೇಕು ಅಂತ ಪ್ರಯತ್ನ ಮಾಡಿದಾಗ ತುಳುವ ವಂಶದವರೆಲ್ಲ ಸೇರಿಕೊಂಡು, ಇಲ್ಲ ನೀನು ಅರವೀಡು ವಂಶದವ, ನಿನ್ನ ಕೆಳಜಾತಿಯವ, ನೀವು ಸಿಂಹಾಸನದ ಮೇಲೆ ಕೂಡ್ತಕ್ಕದ್ದಲ್ಲ ಅಂತ ಅವನಿಗೆ ಹೊರಗಿಟ್ಟುಬಿಟ್ರು. ಸೊ ಅವ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಅದ ಇದು. ಯಾಕಂತಂದರೆ ಅವ ಹಂಪಿಯನ್ನು ಆಳ್ತಿದ್ದ, ಆದರೆ ಸಿಂಹಾಸನದ ಮೇಲೆ ಅವನಿಗೆ ಅಧಿಕಾರ ಇದ್ದಿದ್ದಿಲ್ಲ. ಸಿಂಹಾಸನದ ಮೇಲೆ ಯಾರು ಕೂತಿದ್ದ ಅಂತಂದರೆ, ಸದಾಶಿವ ಅನ್ನೋ ಒಂದು ಗೊಂಬೆ ಅಂತಲೇ ಹೇಳಬೇಕು. ಅದು ಕೃಷ್ಣದೇವರಾಯನ ಅವನಿಗೆ ಜೈಲಿನಲ್ಲೇ ಇಟ್ಟಿದ್ದರು. ಅವರು ಜೈಲಿನಲ್ಲಿ ಇಟ್ಟಾಗೆ ಒಂದು ಅರಮನೆ ಕಟ್ಟೆ ಬೇರೆ ಇಟ್ಟುಬಿಟ್ಟಿದ್ದ. ಯಾರಿಗೆ ಭೇಟಿಯಾಗಲಿಕ್ಕೂ ಕೊಡ್ತಿದ್ದಿಲ್ಲಂತೆ. ವರ್ಷಕ್ಕೆ ಒಂದು ಸರ್ತೆ ಜನಸಾಮಾನ್ಯರನ್ನು ಭೇಟಿಯಾಗೋಕ್ಕೆ ಪ್ರದರ್ಶನದ ವ್ಯವಸ್ಥೆ ಆಗ್ತಿತ್ತು. ಹೀಗೆ ಅವನನ್ನಿಟ್ಟು ಅವ್ರ ಹೆಸರಿನಲ್ಲಿ ರಾಮರಾಯ ಆಳ್ತಾನೆ. ಈಗ ರಾಮರಾಯನ ಪರಿಸ್ಥಿತಿ ಏನಾಗಿರಬೇಕು ಅನ್ನೋ ವಿಚಾರ ಮಾಡಬೇಕು. ಇಂಥ ದೊಡ್ಡ ಸಾಮ್ರಾಜ್ಯ ಅವನಿಂದಾಗಿ ನಡೀತದೆ. ಅವನ ಸಹಾಯಕ್ಕಾರು. ಮತ್ತು ರಾಮರಾಯನ ವಯಸ್ಸೆಷ್ಟು ಗೊತ್ತಾ? ಆವಾಗ 82. ಅಂದರೆ ನನಗಿಂತ 2 ವರ್ಷ ದೊಡ್ಡವ. ನಾನು ಈಗಲೇ ಆಕ್ಸಿಜನ್ ಹಾಕೋತೀನಿ, ಆ ಕಾಲದಲ್ಲಿ ಏನು ಹಾಕೋತಿದ್ನೋ ಗೊತ್ತಿಲ್ಲ. ಇದು ಅವನು 2 ತಮ್ಮಂದರು ಅವನ ಸಹಾಯಕ್ಕಿದ್ದರು, ವೆಂಕಟಾದ್ರಿ ಮತ್ತು ತಿರುಮಲ ಅಂತ. ಅಂದರೆ ಯಂಗರ್ ಜನ್ರೇಷನ್ ಇಲ್ಲವೇ ಇಲ್ಲ ಈ ಚಿತ್ರದಲ್ಲಿ. ಹಿಂದೂಗಳು ಅಂದರೆ ದಕ್ಷಿಣದಲ್ಲಿ ಯಂಗರ್ ಜನ್ರೇಷನ್ ಸಮೀಪನೇ. ಅವನಿಗೆ ಮಕ್ಕಳೆಲ್ಲ ಇದ್ದರು, ಆದರೆ ಅವ್ರಿಗೆ ಸಮೀಪ ಬರಲಿಕ್ಕೆ ಕೊಡಲಿಲ್ಲ. ಇವರೇ ಮುದುಕರು ರಾಜ್ಯಭಾರ ಮಾಡ್ತಿದ್ದರು. ಉತ್ತರದಲ್ಲಿ ಸುಲ್ತಾನರಲ್ಲಿ ಎಲ್ಲ 40, 25, 30 ವರ್ಷದ ತರುಣರಿದ್ದರು. ಅವರು ಹೊಸ ಕಲ್ಪನೆಗಳನ್ನು ಯೂಸ್ ಮಾಡ್ತಿದ್ದರು. ಅವರು ತುಬಾಕಿಗಳನ್ನು ತಂದರು, ಮದ್ದು ತಂದರು, ಗುಂಡು ತಂದರು, ಅವೆಲ್ಲ ತಂದರು. ಆದರೆ ರಾಮರಾಯ ಇನ್ನೂ ಆನೆ, ಕುದುರೆ ಇವನ್ನ ಉಪಯೋಗ ಮಾಡಿ ಯುದ್ಧ ಮಾಡ್ತಿದ್ದ. ಆದರೂ ವಿಜಯನಗರದ ಸೇನೆ ಬಹಳ ದೊಡ್ಡದಾಗಿತ್ತು. ಅದು ಸೋಲಿಕ್ಕೆ ಕಾರಣ ಇದ್ದಿಲ್ಲ. ಈಗ ಸೋಲೋ ಕಾರಣ ಏನಾಯಿತು ಅಂತಂದರೆ, ರಾಮರಾಯ ಹಂಪಿಯಲ್ಲಿ ಕೂತ್ಕೊಂಡು ತನ್ನ ಸೈನ್ಯ ಕಳಿಸಿದರೆ, ತನ್ನ ತಮ್ಮಂದಿರನ್ನು ಕಳಿಸಿದರೆ, ಅಲ್ಲಿಂದಲ್ಲಿ ಯುದ್ಧ ಆಗ್ತಿತ್ತು. ಎಲ್ಲೋ ದೂರದಲ್ಲಿ ಯುದ್ಧದಲ್ಲಿ ಸೋತರು ಒಪ್ಪಂದ ಆಗ್ತಿತ್ತು. ಆ ಹೊತ್ತಿಗೆ ಒಪ್ಪಂದ ಆದರೆ ಯಾರನ್ನೂ ಕೊಲ್ತಿದ್ದಿಲ್ಲ. ಬೇಕಾದಷ್ಟು ನಾನು ಹೇಳಿದ್ನಲ್ಲ, ಈ ಸುಲ್ತಾನರಲ್ಲೇ ಜಗಳ ಆಗ್ತಿತ್ತು. ಈ ಸುಲ್ತಾನರು ರಾಮರಾಯನ ಸಹಾಯ ತಗೊಂಡು ಆ ಸುಲ್ತಾನನ ವಿರುದ್ಧ ಯುದ್ಧ ಮಾಡ್ತಿದ್ರು. ಆ ಸುಲ್ತಾನ ರಾಮರಾಯನ ಸಹಾಯ ತಗೊಂಡು ಈ ಸುಲ್ತಾನನ ವಿರುದ್ಧ ಮಾಡ್ತಿದ್ರು. ಹೀಗೆ ರಾಮರಾಯ ಸುಲ್ತಾನರನ್ನು ಒಬ್ಬರ ವಿರುದ್ಧ ಒಬ್ಬರು ಹಚ್ಚಿ ಆಟ ಆಡ್ತಿದ್ದ ಅಷ್ಟೇ.
ತಾನು ಸ್ವತಃ ಕೃಷ್ಣಾ ನದಿ ಉತ್ತರಕ್ಕೆ ಹೋಗಲೇ ಇಲ್ಲ, ಹೋಗೋ ಅಧಿಕಾರನೂ ಇದ್ದಿದ್ದಿಲ್ಲ. ಯಾಕಂದರೆ ಅವನಿಗೆ ವಿಜಯನಗರ ಕೃಷ್ಣಾ ನದಿ ದಡದಲ್ಲೇ ಇತ್ತು. ಆದರೆ ತಾನು ಹಂಪಿಯಲ್ಲಿ ಕೂತ್ಕೊಂಡು ತನ್ನ ಸೈನ್ಯ ಕಳಿಸಿ ಆ ಯುದ್ಧ ಆಗಿ ಅವ್ರ ಯುದ್ಧ ಗೆಲ್ತಿದ್ರೋ ಸೋಲ್ತಿದ್ರೋ ಗೊತ್ತಿಲ್ಲ. ವಿಜಯನಗರ ಸೋತರೂ ಒಂದು ಒಪ್ಪಂದ ಆಗ್ತಿತ್ತು, ನೀವೊಂದು 4 ಕೋಟೆ ತಗೋ, ನೀವೊಂದಿಷ್ಟು ರಾಜ್ಯ ತಗೋ ಅಂತ. ಈಗೇನಾಯಿತು ಅಂತಂದರೆ ರಾಮರಾಯ ಸ್ವತಃ ಹೋದ ಅಷ್ಟೇ ಅಲ್ಲ, ತಾನೇ ತನ್ನ ರಾಜ್ಯವನ್ನು ತನ್ನ ಸೈನ್ಯವನ್ನು ಮುಂದಾಳಾಗಿ ನಡೆಸ್ತೇನೆ ಅಂತಂದ. ಮತ್ತು ಯುದ್ಧದ ಹೊತ್ತಿಗೆ ಏನು ಮಾಡೋದ ಅಂತಂದರೆ, ಇದನ್ನು ಮುಸಲ್ಮಾನ್ ಇತಿಹಾಸಕಾರ ಹೇಳ್ತಾ ಇಲ್ಲ, ನಮ್ಮ ಹಿಂದೂ ಇತಿಹಾಸಕಾರರೇ ಹೇಳಿದ್ದಾರೆ. ಹರಿಕಾರೆ ಅನ್ನೋರು ಆ ಕಾಲದ ಒಬ್ಬ ಇತಿಹಾಸಕಾರ ಬರೆದಿದ್ದಾನೆ. ಅವು ಏನು ಹೇಳ್ತಾನೆ ಅಂತಂದರೆ, ಯುದ್ಧದ ಹೊತ್ತಿಗೆ ರಾಮರಾಯ ಪಲ್ಲಕ್ಕಿ ಏರಿ ಎರಡೂ ಕಡೆಗೆ ರತ್ನ ಭಂಡಾರಗಳನ್ನು ಇಟ್ಕೊಂಡು ಯುದ್ಧದಲ್ಲಿ ನುಗ್ಗಿ ಇತ್ಲಾಗೆ ರತ್ನ ಅತ್ಲಾಗೆ ನಾಣ್ಯ ಚಿರುಕ್ತಾ ಯುದ್ಧ ಮಾಡಿರಿ ವಿಜಯನಗರ ಗೆಲ್ಲಿಸ್ರಿ ಅಂತ ಕೂಗಿಸ್ತಾ ಅವರ ಸೈನ್ಯವನ್ನು ಪ್ರೋತ್ಸಾಹಿಸ್ತಾ ಸೈನ್ಯದಲ್ಲಿ ಹೋದ. ಅದೇನಾಯಿತು ಅಂತಂದರೆ, ಆ ಗಲಾಟೆಯಲ್ಲಿ ಒಂದು ಆನೆ ಬಂದುಬಿಡ್ತು. ಇದು ನಾನು ಕಲ್ಪಿಸಿದ್ದಲ್ಲ, ಇದು ಬರವಣಿಗೆ ಆಗಿನ ಕಾಲದ ಇತಿಹಾಸಕಾರರು ಶಿರಾಜಿ ಬರೆದದ್ದು, ಜುಬೀರಿನೂ ಶಿರಾಜಿನೂ ಬರೆದದ್ದು. ಒಂದು ಆನೆ ಬಂದುಬಿಡ್ತು, ಆ ಪಲ್ಲಕ್ಕಿ ಹಿಡಿದವರು ನೆಲಕ್ಕೆ ಚೆಲ್ಲಿಬಿಟ್ರು. ಆಗ ಸುಲ್ತಾನನ ರೂಮಿ ಖಾನ್ ಅನ್ನೋ ಒಬ್ಬ ಸೇನಾಧಿಪತಿ ಅವನನ್ನು ಹಿಡ್ಕೊಂಡು ಹೋಗಿ ನಿಜಾಮ್ ಶಾ ಅಂದರೆ ಅಹಮದ್ನಗರದ ಸುಲ್ತಾನನ ಹತ್ತಿರ ಕರ್ಕೊಂಡು ಹೋಗ. ನಿಜಾಮ್ ಶಾನಿಗೂ ಇವನಿಗೂ ಹಲವು ಕಾಳಗಗಳಾಗಿದ್ದು, ಅವರ ನಿಜಾಮ್ ಶಾನಿಗೆ ಏನೇನೋ ಬಲ ಇದ್ದಿದ್ದಿಲ್ಲ. ಅವನಿಗೆ ರಾಮರಾಯ ಹಲವಾರು ದೃಷ್ಟಿಯಿಂದ ಅವಹೇಳನೆ ಮಾಡಿದ್ದ. ಈಗ ಆ ಡೀಟೇಲ್ಸ್ ಎಲ್ಲ ನಾಟಕದಲ್ಲದೆ ಹೋಗಬೇಕಾಗಿಲ್ಲ. ಮುಖ್ಯ ಏನು ಅಂತಂದರೆ, ನಿಜಾಮ್ ಶಾನಿಗೆ ರಾಮರಾಯನ ಕಂಡ್ರೆ ಆಗ್ತಿದ್ದಿಲ್ಲ, ರಾಮರಾಯನಿಗೆ ನಿಜಾಮ್ ಶಾನ ಕಂಡ್ರೆ ಆಗ್ತಿದ್ದಿಲ್ಲ. ಅದಕ್ಕೆ ನಿಜಾಮ್ ಶಾ ಏನು ಹೇಳಿದ್ದ ಅಂತಂದರೆ, ಇದು ಹರಿಕಾರಿಯಲ್ಲಿ ಬರೋದು, ಏನಾದರೂ ಅಲಿ ಆದಿಲ್ ಶಾಗೆ ಬರಲಿಕ್ಕೆ ಬಿಡಬೇಡ್ರಿ ಇವನ ಹತ್ರ, ರಾಮರಾಯನ ಹತ್ರ. ಯಾಕಂದರೆ ಅವನು ಬಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡ್ತಾನೆ ಅಂತ. ಅದಕ್ಕೆ ರಾಮರಾಯ ಅವ್ರ ಕೈಗೆ ಸಿಕ್ಕಾಗ ಅವನನ್ನು ನಿಜಾಮ್ ಶಾನ ಹತ್ರ ತೊಗೊಂಡೋದ್ರು. ಆಗ ನಿಜಾಮ್ ಶಾ ಮತ್ತು ರಾಮರಾಯ ಕೂತು ಹರಟೆ ಹೊಡೆದ್ರಂತೆ, ಅರೆ ಇದು ಏನು ಹಾಕ್ತಿದ್ದೋ, ಹೀಗೆ ಹೇಗೆ ಸಿಕ್ಕಾಕೊಂಡ್ರಿ ನೀವು ಅಂತ. ಆಗ ರಾಮರಾಯ ಬೆರಳತ್ತರಿಸಿ, ಇದೆಲ್ಲ ಏನು ತೋರಿಸ್ತದೆ ಅಂತಂದರೆ, ಯುದ್ಧ ಆದರೂ ವೈರಿಗಳಾದರೂ ತಾವು ಸಾಯ್ತೇವೆ ಅಂತ ಯಾರಿಗೂ ಏನೂ ಕಲ್ಪನೆ ಇರಲಿಲ್ಲ, ಅವನಿಗೂ ಕಲ್ಪನೆ ಇರಲಿಲ್ಲ. ಆದರೆ ಆ ಕ್ಷಣಕ್ಕೆ ಅಲಿ ಆದಿಲ್ ಶಾ ಬರ್ತಾನೆ ಅಂತ ಗೊತ್ತಾದ ಕೂಡಲೇ ನಿಜಾಮ್ ಶಾನ ಹತ್ತಿರದ ಒಬ್ಬನ, ಈಗ ನೀವು ಈ ರಾಮರಾಯನ ಜೀವಂತ ಬಿಟ್ಟರೆ ಇದು ಮುಂದರಿತದೆ, ಹೀಗೆ ಮುಂದರಿತದೆ, ಈಗಲೇ ಕೆಲಸ ಮುಗಿಸ್ಬಿಡು ಅಂತ. ಆಗ ನಿಜಾಮ್ ಶಾ ಇವನನ್ನು ಶಿರಚ್ಛೇದ ಮಾಡಿಬಿಟ್ಟ, ಯಾರು ರಾಮರಾಯ. ಮತ್ತು ರಾಮರಾಯನ ಶಿರ ಒಂದು ಬಲ್ಲೆ ಮೇಲೆ ಚುಚ್ಚಿ ಎಲ್ಲ ಸುತ್ತಾಡಿಸ್ದ. ಅದನ್ನು ನೋಡಿದ ಕೂಡಲೇ ಎಲ್ಲ ಸೈನ್ಯ ದಿಕ್ಕಾಪಾಲಾಗಿ ಹೋಗಿತ್ತು. ಆ ಸೈನ್ಯ ವಿಜಯನಗರ ಸೈನ್ಯ ಎಲ್ಲ ಹಂಪಿದ ಇರ್ತಿದ್ದಾರೆ, ನಿಮ್ಗೆ ಗೊತ್ತಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಿದ್ದು. ಅವರೆಲ್ಲ ಇದಾದ ಕೂಡಲೇ ದಿಕ್ಕಾಪಾಲಿಗೆ ಓಡಿ ಹೋದರೆ, ಅದು ಆಗಿನ ಕಾಲದ ರಾಮರಾಯನ ಆತ್ಮಸ್ಥೈರ್ಯ ಎಷ್ಟಿತ್ತು ಅಂತಂದರೆ, ಹಂಪಿ ನಗರ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೈನ್ಯ ಕೂಡ ಇಟ್ಟಿದ್ದಾರೆ ಅಲ್ಲಿ. ಅದು ಖಾಲಿ ಹಾಗೇ ಇತ್ತು. ಜಗತ್ತಿನ ಅತ್ಯಂತ ಶ್ರೀಮಂತ ನಗರ, ಅಲ್ಲಿ ಅದಕ್ಕೆ ರಕ್ಷಣೆನೇ ಇದ್ದಿದ್ದಿಲ್ಲ, ಅದು ಹಾಗೆ ಬಿದ್ದುಕೊಂಡಿತ್ತು. ಎಷ್ಟೋ ನಾ ಹೇಳಿದರು ಯಾರು ಬರ್ತಾರೆ, ಬರೋದಿಲ್ಲ ಅಂತ ಒಂದು ಸೊಕ್ಕು ಅವನ ತಮ್ಮಂದರು. ಇದೇ ಹೊತ್ತಿಗೆ ಹಂಪಿಯ ಲೂಟಿ ಶುರುವಾಯಿತು. ಎಲ್ಲ ನಂಬಿಕೆ ಏನಿದೆ, ಇತಿಹಾಸಕಾರದ ನಂಬಿಕೆ ಅಂತಂದರೆ, ಈ ಲೂಟೆಲ್ಲ ಇವರೇ ಮಾಡಿದರು ಅಂತ, ಉತ್ತರ ಹಿಂದೂಸ್ತಾನದಿಂದ ಬಂದ ಸೈನಿಕರು ಅಂತ. ಇಲ್ಲ, ಲೂಟಿ ಶುರುವಾಗಿದ್ದು ಎಲ್ಲಿಂದ ಅಂದರೆ, ರಾಮರಾಯನ ತಮ್ಮ ತಿರುಮಲ ಏನು ಮಾಡ್ದ ಅಂತಂದರೆ, ಈಗ ನಾವು ಸೋತ್ವಿ ಅಂತ ಅಂದ್ಕೊಳ್ಳಿ, ಓಡಿ ಹಂಪಿಗೆ ಹೋಗಿ 1,500 ಆನೆಗಳ ಮೇಲೆ ಹೊನ್ನು ಚಿನ್ನ ಬಂಗಾರ ಎಲ್ಲ ಹೇರಿಕೊಂಡು ಹಂಪಿಯ ಟ್ರೆಜರ್ಸನ್ನೆಲ್ಲ ತೊಗೊಂಡು ಅಲ್ಲಿಂದ ಪೆನಕೊಂಡಗೆ ಹೋದ. ಅಲ್ಲಿ ಹೋಗಿ ರಾಜ ಸ್ಟಾರ್ಟ್ ಮಾಡಬೇಕು ಅಂತ. ಇಲ್ಲಿಂದ ಇಡೀ ರಾಜವಂಶ ಅಲ್ಲಿಗೆ ಮುಗಿಸ್ಬಿಟ್ಟ. ಅಂದರೆ ಲೂಟಿ ಯಾರು ಸ್ಟಾರ್ಟ್ ಮಾಡಿದ್ದು? ಇವರೇ, ಎಲ್ಲಿ ಈ ವಂಶದವರೇ, ಮನೆಯವರೇ ಲೂಟಿ ಆಗ್ತದೆ ಅಂತ ಹೆದರಿ. ಆಮೇಲೆ ಅವ್ರು ಶುರು ಮಾಡಿದ ಕೂಡಲೇ ಅಲ್ಲಿದ್ದ ಜನತೆ ಏನಿತ್ತು ಅವರು ಅದನ್ನು ಸೇರಿಕೊಂಡ್ರು. ಅಂದರೆ ಈ ಉತ್ತರ ಹಿಂದೂಸ್ತಾನದ ಸುಲ್ತಾನರ ಸೈನ್ಯ ಬರಲಿಕ್ಕೆ ಒಂದು 3-4 ದಿವಸ ಹಿಡಿದ್ರೆ, ಆ 3-4 ದಿವಸದಲ್ಲಿ ಹಂಪಿ ನೆಲಸಮ ಆಗಿ ಹೋಗಿತ್ತು. ಆದರೆ ಏನಾಯಿತು, ಆ ಕಾಲದಲ್ಲಿ
ಯಾರ ಹತ್ರನೂ ಚಿನ್ನಾಗೆನ್ನ ಇದ್ದರೆ ಅವರು ಮನೆಯಲ್ಲಿ ಎಲ್ಲಿ ಇಡ್ತಾಯಿದ್ರು, ಬ್ಯಾಂಕ್ಸ್ ಗಿಂಕ್ಸ್ ಇದ್ದಿದ್ದಿಲ್ಲ, ಮನೆ ಕೆಳಗೆ ಹೂತು ಇಡ್ತಿದ್ರು ಇದರೊಳಗೆ ಇವರು ಫೌಂಡೇಶನ್ಸ್ನಲ್ಲಿ ಹಾಕಿ ಅದರೊಳಗೆ ಏನೋ ಒಂದು ಸೀಕ್ರೆಟ್ ಇದು ಮಾಡಿ ಏನು ನೆಲ ಮನೆ ಮಾಡಿ ಅಲ್ಲೆಲ್ಲ ಚಿನ್ನ ಇಡ್ತಿದ್ರು. ಈ ಬಂದ ಸೈನಿಕರು 3 ತಿಂಗಳ, ಅಂದರೆ ಸುಲ್ತಾನರ ಸೈನಿಕರು 3 ತಿಂಗಳ ಹಂಪಿಯಲ್ಲಿದ್ದು ಪ್ರತಿಯೊಂದು ಮನೆ ಅಗದಗದು ನೋಡಿದರು. ಹೀಗಾಗಿ ಇಡೀ ಹಂಪೆ ನಾಶ ಆಗಿ ಹೋಯಿತು. ಇದು ಹಂಪಿಯ ಕಥೆ. ಇದನ್ನು ಬೇಕಾದಷ್ಟು ಆ ಕಾಲದ ಸಮಕಾಲೀನ ಇತಿಹಾಸಕಾರರು ಬೇಕಾದಷ್ಟು ವಿವರವಾಗಿ ಬರೆದಿದ್ದಾರೆ. ಆದರೆ ಸುವೆಲ್ ಹೇಳಿದ್ದವ್ರ ಪರಿಣಾಮ ನಮ್ಮಲ್ಲಿ ಏನಾಗಿಬಿಡ್ತದೆ ಅಂತಂದರೆ, ಒಬ್ಬ ಇಂಗ್ಲೀಷ್ ಹೇಳಿಬಿಟ್ಟ ಅಂತಂದರೆ ನಾವು ಒಪ್ಕೊಂಡ್ಬಿಡ್ತೀವಿ. ಈಗಲೂ ಹಾಗೇಗಿದೆ. ನಾನು ರಿಚರ್ಡ್ ಈಟನನ್ನು ಇದನ್ನೇ ತಗೋತಾ ಇದ್ದೀನಿ. ಯಾಕಂದರೆ ಅವರು ಭಾಳ ಸುವೆಲನ ಪುಸ್ತಕನೂ ಭಾಳ ಚೆನ್ನಾಗಿದೆ, ಈ ಒಂದು ಈಟನ್ ಪುಸ್ತಕನೂ ಭಾಳ ಚೆನ್ನಾಗಿದೆ. ಆದರೆ ಈಟನ್ನಿಂದ ನನಗೆ ಇವೆಲ್ಲ ಹೊಸ ಕಲ್ಪನೆಗಳು ಸಿಕ್ಕರು. ಈ ನಾಟಕ ಬರೆದೆ. ನಾಟಕದ ಹೆಸರು ರಾಕ್ಷಸ ತಂಗಡಿ. ನಮ್ಮಲ್ಲಿ ಲೇಖಕರು ಐತಿಹಾಸಿಕ ನಾಟಕನೋ ಐತಿಹಾಸಿಕ ಕಾದಂಬರಿನೋ ಬರೆದರೆ ಇತಿಹಾಸವನ್ನು ಅಭ್ಯಾಸನೇ ಮಾಡೋದಿಲ್ಲ. ತಮ್ಮ ಕಲ್ಪನೆನೇ ಯೂಸ್ ಮಾಡಿ ತಮಗೆ ಹೇಗೆ ಬೇಕು ಅದನ್ನು ಬಳಸ್ಕೊಂಡು ಬಿಡ್ತಾರೆ. ಇದಕ್ಕೆ ಒಂದು ಉದಾಹರಣೆ ಸಾಕು. ನಾನು ತಲೆದಂಡ ನಾಟಕ ಬರೆದ ಮೇಲೆ ಲಂಕೇಶ್ ಅದರ ಮೊದಲು ಇದನ್ನು ಬರೆದಿದ್ದರು, ಸಂಕ್ರಾಂತಿ ನಾಟಕ ಬರೆದಿದ್ದರು. ಅದರಲ್ಲಿ ಬಿಜ್ಜಳ ಮತ್ತು ಬಸವಣ್ಣನ ಇದು ಬರ್ತದೆ, ಒಂದು ಪ್ರಸಂಗ ಬರ್ತದೆ. ಅದಾದಮೇಲೆ ತಲೆದಂಡ ನೋಡಿದ ಮೇಲೆ ನನಗೆ ಲಂಕೇಶ್ ಏನು ಹೇಳಿದರು ಅಂತಂದರೆ, ಅರೆ ನನಗೆ ಬಿಜ್ಜಳ ಲಿಂಗಾಯತ ಅಂತ ಗೊತ್ತೇ ಇದ್ದಿದ್ದಿಲ್ಲ, ನಾನು ಅವ ಜೈನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಂತ. ನಾನು ಅಲ್ರಿ, ನೀವು ಬಿಜ್ಜಳನ ಬಗ್ಗೆ ನಾಟಕ ಬರೀತೀರಿ, ರಿಸರ್ಚ್ ಮಾಡೋದಲ್ವ? ಬಿ ಎ ದೇಸಾಯಿ ಕರ್ನಾಟಕ ಯೂನಿವರ್ಸಿಟಿಯ ಬಹಳ ದೊಡ್ಡ ಇತಿಹಾಸಕಾರರು, ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಿಜ್ಜಳ ಲಿಂಗಾಯತ ಆಗಿದ್ದ ಹೊರತು ಜೈನ ಆಗಿದ್ದಿಲ್ಲ ಅಂತ. ಅದು ನಿಮ್ಗೆ ಗೊತ್ತಿದ್ದಿಲ್ವ? ಇಲ್ಲ ಅಂತಂದ್ಬಿಟ್ರು. ಇದು ಎಲ್ಲ ನಮ್ಮಲ್ಲಿ ನಾನು ಏನು ಮಾಡ್ತೇನೆ ಅಂತಂದರೆ, ಐತಿಹಾಸಿಕ ನಾಟಕಗಳನ್ನು ಬರೀಬೇಕಾದ್ರೆ ಮೊದಲು ಇತಿಹಾಸದ ಅಭ್ಯಾಸ ಮಾಡ್ತೇನೆ. ಯಾಕಂದರೆ ಆ ಇತಿಹಾಸದಲ್ಲಿ ಅಲ್ಲಿ ಏನು ಫ್ಯಾಕ್ಟ್ಸ್ ಸಿಗ್ತವೆ, ಅಲ್ಲಿ ಏನು ವಸ್ತುಸ್ಥಿತಿ, ಅದು ಎಷ್ಟು ರಿಚ್ ಆಗಿರ್ತದೆ. ಯಾಕಂದರೆ ಅವರೆಲ್ಲ ಬದುಕಿದ ಜನ ತಾನೇ. ನಾವು ಯಾವ್ಯಾವುದೋ ಸಂಘರ್ಷಗಳನ್ನು ಕಲ್ಪಿಸಬಹುದು, ಆದರೆ ಅವರು ಎದುರಿಸಿದ ಸಂಘರ್ಷಗಳಿವು. ಆಗ ಆ ಏನು ಸಂಘರ್ಷಗಳನ್ನು ಎದುರಿಸಿದರು. ಉದಾಹರಣಾರ್ಥ ತುಘಲಕ್ನಲ್ಲಿ ಒಂದು ಪ್ರಸಂಗ ಬಳಸ್ತೇನೆ. ಅದೇನು ಅಂತಂದರೆ, 5 ವರ್ಷ ಮೊಹಮ್ಮದ್ ಬಿನ್ ತುಘಲಕ್ 5 ವರ್ಷ ಪ್ರಾರ್ಥನೆಯೇ ನಿಲ್ಲಿಸಿಬಿಟ್ಟಿದ್ದ, ಪಬ್ಲಿಕ್ ಪ್ರಾರ್ಥನೆ ತನ್ನ ರಾಜ್ಯದಲ್ಲಿ. ಆ ಕಾಲದಲ್ಲಿ ಒಬ್ಬ ಮುಸಲ್ಮಾನ್ ಸುಲ್ತಾನ ಒಂದು ಪಬ್ಲಿಕ್ ಪ್ರೇಯರು, ಸಾರ್ವಜನಿಕ ಪ್ರಾರ್ಥನೆ ನಿಲ್ಲಿಸಿದ. ಯಾಕೆ ನಿಲ್ಲಿಸಿದ? ಇದನ್ನು ವಿಚಾರ ಮಾಡಲಿಕ್ಕೆ ಸಾಧ್ಯ. ನೀವು ನೋಡ್ಬೇಕು ಏನಾಯಿತು ಅಂತ. ಅದು ಇತಿಹಾಸದಲ್ಲೇ ಸಿಗ್ತದೆ. ನಾನು ಬರೀ ವಿಚಾರ ಮಾಡಿದರೆ ಅದು ನನಗೆ ಹೊಳಿತಿದ್ದೇ ಇಲ್ಲ. ಇಂಥ ಇದನ್ನು ನೋಡಿದಾಗ ನಮಗೆ ಭಾಳ ಶ್ರೀಮಂತವಾದ ಮಟೀರಿಯಲ್ ಸಿಗ್ತದೆ. ಇನ್ನು ಇದರೊಳಗಂತೂ ರಾಕ್ಷಸ ತಂಗಡಿಯಲ್ಲಂತೂ ನಾನು ಆದಷ್ಟು ಮಟ್ಟಿಗೆ ಮೂಲ ದ್ರವ್ಯಕ್ಕೆ ಹೋಗಿದ್ದೀನಿ. ಯಾಕೆ ಅಂತಂದರೆ ಭಾಳ ಜನ ಬರೆದಿದ್ದಾರೆ ಆಗಿಂದ. ಹೇಳಿದ್ನಲ್ಲ, ಶಿರಾಜಿ ಅಂತ ಒಬ್ಬ ಬರೆದಿದ್ದಾನೆ, ಜುಬೇರೆ ಅಂತ ಒಬ್ಬ ಬರೆದಿದ್ದಾನೆ, ನಮ್ಮಲ್ಲಿ ಹರಿಕಾರೆ ಅಂತ ಬರೆದಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಕಡೆಯಿಂದ ಏನಾಯಿತು, ಬೇರೆ ಬೇರೆ ಅವರ ಸಂಭಾಷಣೆ ಏನಾಯಿತು, ಅವರಲ್ಲಿ ಏನು ಸಂಪರ್ಕ ಏನಾಯಿತು, ಸಂಘರ್ಷ ಏನಾಯಿತು, ಎಲ್ಲ ಬೇಕಾದಷ್ಟಲ್ಲೇ ಇದೆ. ಅದನ್ನು ನೋಡಿದಾಗ ಆ ಹೊತ್ತಿಗೆ ನಾವು ಸ್ವಲ್ಪ ಪದರ ಸರಿಸಿ ನೋಡಿದರೆ, ಉದಾಹರಣಾರ್ಥ ಇದನ್ನು ನನಗೆ ಈ ನಾಟಕ ಬರೀಬೇಕಾದ್ರೆ ಹೊಡೆದದ್ದು ಅಳಿಯ ರಾಮರಾಯ. ಅವನು ಕೊನೆಗೂ ಸಾಮ್ರಾಟ ಆಗಲಿಲ್ಲ, ಅಳಿಯ ಆಗಿ ಉಳಿದುಬಿಟ್ಟ. ಭಾಳ ಅವಮಾನಾಸ್ಪದ ಇದಿರಬೇಕದು. ಯಾಕಂತಂದರೆ ವಿಜಯನಗರ ಸಾಮ್ರಾಜ್ಯ ಆಳ್ತಿದ್ದ, ಅದರ ಹೆಸರೇನು ಅಳಿಯ ರಾಮರಾಯ. ಈಗ ಅಳಿಯ ರಾಮರಾಯನ ಹೆಂಡತಿ ಯಾರು? ಸತ್ಯಭಾಮ. ಆ ಸತ್ಯಭಾಮ ಯಾರು? ಕೃಷ್ಣದೇವರಾಯರ ಮಗಳು, ಅಂದರೆ ಹಂಪಿಯ ರಾಜಪುತ್ರಿ. ಆಕೆ ತುಳು ವಂಶದ ರಾಜಕನ್ಯೆ. ಆದರೆ ಅವಳ ವಂಶದ ಒಬ್ಬನನ್ನು ಪಟ್ಟದ ಮೇಲೆ ಇಟ್ಟಿದ್ರು ಹೊರತು ಅವಳ ಗಂಡನನ್ನು ಸಾಮ್ರಾಟ ಆಗಲಿಕ್ಕೆ ಬಿಟ್ಟಿದ್ದಿಲ್ಲ. ಅವ ಬರೆಯೋದು ದಂಡನಾಯಕ ಅಷ್ಟೇ. ಇದು ಒಂಥರ ಸಿಂಹಾಸನ ಕಾಯಲಿಕ್ಕೆ ಒಂದು ನಾಯಿ ಇಟ್ಟ ಹಾಗೆ ರಾಮರಾಯನ ಇಟ್ಕೊಂಡಿದ್ರು. ಅವಹೇಳನೆ ಆಕೆಗೆ ಫೀಲ್ ಆಗಿರಬೇಕು, ಅವನಿಗೂ ಫೀಲ್ ಆಗಿರಬೇಕು. ಇವೆಲ್ಲ ನಾವು ಕಲ್ಪಿಸ್ತೇವೆ. ಆದರೆ ಇದು ಈ ಮಾನವೀಯ ಅವಹೇಳನೆಗಳು, ದುಃಖ, ಇವೆಲ್ಲ ಏನಿದೆ, ಪರಿತಾಪಗಳು ಏನಿದೆ, ಅವನ್ನು ಮೂಲ ದ್ರವ್ಯವನ್ನು ನಾವು ಅಭ್ಯಾಸ ಮಾಡಿದರೆ ನಮ್ಗೆ ಬೇಕಾದಷ್ಟು ಸಿಗ್ತದೆ. ಹೀಗಾಗಿ ನಾನು ಆದಷ್ಟು ಮಟ್ಟಿಗೆ ಬಿಟ್ಟು ಹೋಗೋದಿಲ್ಲ, ಅದನ್ನೇ ಯೂಸ್ ಮಾಡ್ತೇನೆ. ಒಂದು ದೃಷ್ಟಿಯಿಂದ ನಾನು ರಾಕ್ಷಸ ತಂಗಡಿಯನ್ನು ಒಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಅಂತ ಡಿಫೆಂಡ್ ಮಾಡಬಲ್ಲೆ. ಅದರೊಳಗೆ ನಾನು ಯಾವ ಬದಲಾವಣೆಗಳನ್ನು ಮಾಡಿದ್ದೀನಿ. ಯಾಕಂದರೆ ಅವಕ್ಕೆಲ್ಲ ನನಗೆ ಕೋಲಾರ ಕೃಷ್ಣ ಕುಲಕರ್ಣಿ ಅವ್ರು ಕೊಟ್ಟದ್ದಾಗಲಿ, ರಿಚರ್ಡ್ ಈಟನ್ ಆಗಲಿ, ಉಳಿದವರು
ಕಲೆ ಹಾಕಿದ ಸಾಮಗ್ರಿಯಲ್ಲಿ ಅದಕ್ಕೆಲ್ಲ ನನಗೆ ಎವಿಡೆನ್ಸ್ ಸಿಕ್ಕಿದೆ. ಅದು ಅದು ನನ್ನ ಖುಷಿ ಕೂಡ ಮಾರು. ಯಾಕೆಂದರೆ ಅದು ಬರೇ ಯಾರೋ ಮುಸಲ್ಮಾನರು ಯಾರೋ 5 ಸುಲ್ತಾನರು ಬಂದರು, ಯಾರೋ ಕೊಂದರು, ಆ ಥರದ ಕಥೆ ಅಲ್ಲ ಇದು. ಇದು ನಿಜವಾಗಲೇ ಆದದ್ದು 1565. ಆ ಯುದ್ಧದ ಪರಿಣಾಮವಾಗಿ ದಕ್ಷಿಣ ಹಿಂದೂಸ್ತಾನದ ಇಡೀ ನಕಾಶೆಯೇ ಚೇಂಜ್ ಆಗೋಯಿತು. ಆಮೇಲೆ ಏನಾಯಿತು ಅಂತಂದರೆ, ವಿಜಯನಗರ ಬಿದ್ದ ಮೇಲೆ ಅಲ್ಲಿ ಪೂರ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡ್ತು. ಕೂಡಲೇ ಬಿಜಾಪುರ ಬಂದುಬಿಡ್ತು. ಇಲ್ಲಿ ಬಿಜಾಪುರದಿಂದ ಇಡೀ ಸಾಮ್ರಾಜ್ಯ, ಬಿಜಾಪುರ ಇತ್ಲಾಗಿನ ತನಕ ಧಾರವಾಡ ಇತ್ಲಾಗೆಲ್ಲ ಹರಡಿ ಬಂದುಬಿಡ್ತು. ಗೋಲ್ಕೊಂಡ ಅತ್ಲಾಗಿಂದ ಬಂತು. ಹೀಗಾಗಿ ಎಲ್ಲರಿಗೂ ಫಾಯ್ದೆ ಆಗಲಿಲ್ಲ. ಇಬ್ಬರಿಗೆ ಫಾಯ್ದೆ ಆಯಿತು, ಬಿಜಾಪುರ ಮತ್ತು ಗೋಲ್ಕೊಂಡ. ಅವರು ಅದನ್ನು ಉಪಯೋಗ ಮಾಡಿಕೊಂಡ್ರು. ಅಂಥ ಹೊತ್ತಿಗೆ ಉಳಿದವರಿಬ್ಬರು ಯಾಕೆ ಬಂದರು ಅನ್ನೋದೊಂದು ಪ್ರಶ್ನೆ ಇದೆ. ಅದರಲ್ಲಿ ನಾವು ಹೋಗೋದು 4 ಜನ ಇದ್ದರು. ಇಬ್ಬರಿಗೆ ಫಾಯ್ದೆ ಆಯಿತು, ಇಬ್ಬರಿಗೆ ಫಾಯ್ದೆ ಆಗಲಿಲ್ಲ. ಇನ್ನೊಬ್ಬ ಅಂತೂ ಅಹಮದ್ನಗರದ ನಿಜಾಮ್ ಶಾ, ಅವ ನಿಜವಾಗಿ ಅದನ್ನು ಪುಢಾಕಾರ ತೊಗೊಂಡು ಅವನನ್ನು ಕೊಂದವ. ಅವ ಸಾಯ್ತಾ ಇದ್ದ. ಅವ 2 ತಿಂಗಳಲ್ಲೇ ಸತ್ತೋಗ್ಬಿಟ್ಟ. ಏನೋ ಕ್ಯಾನ್ಸರ್ ಆಗಿತ್ತು ಅವನಿಗೆ. ಸೊ ಇಂಥ ಸಾಯ್ತಿರೋ ವ್ಯಕ್ತಿ ಯಾಕೆ ಯುದ್ಧದಲ್ಲಿ ಬಿದ್ದು, ಏನು ಅವನಿಗೆ ಏನು ಬೇಕಾಗಿತ್ತು, ಏನು ವಾಟ್ ವಾಸ್ ಉದ್ದೇಶ ಏನಿತ್ತು, ಇವೆಲ್ಲ ವೆರಿ ಕ್ರಿಯೇಟಿವ್ ಕ್ವೆಶನ್ಸ್ ನನಗೂ ತುಂಬ ಹಿಡಿಸಿದ್ವು. ನನಗೆ ಒಂದು ಹೊಸ ವಸ್ತುವನ್ನು ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಎಲ್ಲೋ ಒಂದು ಪುರಾಣ ಕಥೆಯನ್ನು, ಇತಿಹಾಸದ ಕಥೆಯನ್ನು, ದಂತಕಥೆಯನ್ನು ಇವನ್ನು ಬಳಸ್ಕೊತೀನಿ. ಯಾಕಂತಂದರೆ ನನಗೂ ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ. ಇನ್ನು ಕ್ರಿಯೇಟ್ ಯಾಕೆ ಮಾಡಬೇಕು? ಬೇಕಾದಷ್ಟು ಮೆಟೀರಿಯಲ್ ನಮ್ಮ ಹಿಂದೂಸ್ತಾನದಲ್ಲಿ ಬೇಕಾದಷ್ಟಿದೆ. ಸೊ ಅದನ್ನೇ ಬಳಸ್ಕೊಂಡು ನಾನು ಕಳೆದ 60 ವರ್ಷದಿಂದ ನಾಟಕ ಬರಿತಾಯಿದ್ದೀನಿ. ಇನ್ನು ಮುಂದೆ ಬರಿತೀನಿ ಇಲ್ಲೋ, ಇದಂತೂ ಬರೆದಿದ್ದೀನಿ. ನಮ್ಮಲ್ಲಿ ಏನಿದೆ ಅಂತಂದರೆ, ಈ ಮೊದಲಿನ ಐತಿಹಾಸಿಕ ನಾಟಕಗಳು ನೋಡಿ, ಎಲ್ಲ ಮೆಲೋಡ್ರಾಮಾ. ಶಹಜಹಾನ್ ತಾಜ್ ಮಹಲ್ ನೋಡಿಕೊಂಡು ಅಯ್ಯೋ ನಾನು ಹೇಳ್ತೀವಿ, ಔರಂಗಜೇಬ್, ಇಲ್ಲದಿದ್ದರೆ ಶಿವಾಜಿ, ಇನ್ಯಾರು, ಇದರೊಳಗೆ ಯಾವ ಐತಿಹಾಸಿಕ ತಥ್ಯ ಕೂಡ ಇರೋದಿಲ್ಲ, ಐತಿಹಾಸಿಕ ಹೆಸರು. ಇವೆಲ್ಲ ರೊಮ್ಯಾಂಟಿಕ್ ಕಾಸ್ಟ್ಯೂಮ್ ಡ್ರಾಮಾಸ್ ಆಗಿಬಿಟ್ಟಿವೆ. ನಮ್ಮಲ್ಲಿ ಒಂದಾದರೂ ಐತಿಹಾಸಿಕ ನಾಟಕ ಅಂದ್ಕೊಳ್ಳುವಾಗ ಇದು. ಇನ್ನು ಪೌರಾಣಿಕ ನಾಟಕ, ನಮ್ಮಲ್ಲಿ ಪೌರಾಣಿಕ ನಾಟಕ ಅಂತಂದರೆ ಏನು ಅಂತಂದರೆ, ಇಲ್ಲ ಕೃಷ್ಣ ಇರಬೇಕು, ಇಲ್ಲ ರಾಮ ಇರಬೇಕು. ಇವೆಲ್ಲ ರಾಮಾಯಣ ಇಲ್ಲ ಮಹಾಭಾರತದಿಂದ ತಗೊಂಡ ಕಥೆಗಳು ಪೌರಾಣಿಕ ನಾಟಕಗಳು. ಆ ಪೌರಾಣಿಕ ನಾಟಕಗಳಲ್ಲಿ ಯಾವಾಗಲೂ ದೇವರು ಇರ್ತಾನೆ. ಏನು ಹರಿಶ್ಚಂದ್ರ ಕಥೆ, ಹರಿಶ್ಚಂದ್ರ ಅಂದ್ಕೊಂಡ್ರೆ ಕೊನೆಗೆ ದೇವರು ಬರ್ತಾನೆ, ಅವನಿಗೆ ಉಳಿಸ್ತಾನೆ. ಹೀಗಾಗಿ ಏನಾಗ್ತದೆ, ಟ್ರ್ಯಾಜಿಡಿ ಅನ್ನೋದೇ ಸಾಧ್ಯ ಆಗೋದಿಲ್ಲ. ಆದರೂ ನಮಗೆ ಇದನ್ನು ನೋಡಿದಾಗ, ಉಪನಿಷತ್ಗಳನ್ನು ನೋಡಿದಾಗ, ನಮ್ಮ ಹಳೆ ವೇದಗಳನ್ನು ನೋಡಿದಾಗ ಎಂತೆಂಥ ಕಥೆ ಸಿಗ್ತವೆ. ಅದಕ್ಕೆ ನಾನು ಇದು ಬರೆದದ್ದು ಯಾವುದು, ಅಗ್ನಿ ಮತ್ತು ಮಳೆ. ಅಗ್ನಿ ಮತ್ತು ಮಳೆಯಲ್ಲಿ ಕೃಷ್ಣನೂ ಇಲ್ಲ, ರಾಮನೂ ಇಲ್ಲ, ಯಾವ ಕೊನೆ ದೇವರು ಇಲ್ಲ, ಎಲ್ಲೂ ಇಂದ್ರ ಬರ್ತಾನೆ ಹೋಗ್ತಾನೆ, ಆ ಕಾಲದ ದೇವರು. ಅಗ್ನಿ ಮತ್ತು ಮಳೆಯ ಮೂಲ ದ್ರವ್ಯ ಎಲ್ಲ ಸಿಗೋದು ಎಲ್ಲಿ ಅಂತಂದರೆ ಮಹಾಭಾರತದ ಹಳೆಯ ಭಾಗದಲ್ಲಿ. ಈಗ ಜನ, ನನಗೆ ಮೊನ್ನೆ ತೆಲುಗಿನಿಂದ ಒಂದು ಫೋನ್ ಬಂದಿತ್ತು, ಈಗ ಭಾಳಷ್ಟು ನಿಮಗೆ ಅನುಕರಣೆ ಮಾಡ್ತಿದ್ದಾರೆ, ಹಲವು ಜನ ಇದಕ್ಕೆಲ್ಲ ನೋಡ್ತಿದ್ದಾರೆ, ಆವಾಗಿನ ಉಪನಿಷತ್ತು ಇದು ಅದು ಆವಾಗಿನಿರೋ ಕಥೆಗಳನ್ನು ಮತ್ತೆ ಹುಡುಕ್ತಿದ್ದಾರೆ. ಅಲ್ಲಿ ಕತೆ ಇದ್ದಾವೆ ಅಂತಲೇ ಜನರಿಗೆ ಗೊತ್ತಿದ್ದಿಲ್ಲ ಅಂತ. ಯಾಕಂದರೆ ನಾವು ನೋಡೇ ಇಲ್ಲ, ಅಲ್ಲಿ ರೆಡಿಮೇಡ್ ಇರೋದನ್ನು ನೋಡಿ ನೋಡಿ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಇದು ನನಗೆ ಪ್ರಚೋದನೆ ಕೊಟ್ಟ ವಸ್ತು ಅಂತಂದರೆ, ನಾವು ನಮ್ಮ ಹಿಂದೆ ಯಾವ ಒಂದು ಕಥಾ ಭಂಡಾರ ಇದೆ ಇತಿಹಾಸದಲ್ಲಿ, ಯಾವುದು ಅಲ್ಲೇ ಇದೆ ಇತಿಹಾಸದಲ್ಲಿರೋದು, ರೊಮ್ಯಾಂಟಿಕ್ ಬೇಡ, ಅಥವಾ ಪುರಾಣಗಳಲ್ಲಿ. ಪುರಾಣ ಅಂತಂದರೆ ಮಹಾಭಾರತ, ರಾಮ ಕೃಷ್ಣ, ಕೊನೆಗೆ ದೇವರು ಬಂದು ಇವೆಲ್ಲ ನಮ್ಮ ಪೌರಾಣಿಕ ನಾಟಕಗಳೆಲ್ಲ ಭಕ್ತಿ ರಸದಿಂದ ತುಂಬಿದಂಥ ನಾಟಕಗಳು. ಅವುಗಳಲ್ಲಿ ಟ್ರ್ಯಾಜಿಡಿ ಇರೋದೇ ಇಲ್ಲ. ಯಾವ ಟ್ರ್ಯಾಜಿಡಿ ಆದರೂ ಕೊನೆಗೂ ಬಂದು ರಾಮ ಬಂದು ಕೃಷ್ಣ ಬಂದು ಟ್ರ್ಯಾಜಿಡಿ ರಿವ್ಯೂ ಮಾಡಿಬಿಡ್ತಾನೆ, ಹರಿಶ್ಚಂದ್ರ ಕಥೆನೋ ಇನ್ಯಾವುದೋ ಕಥೆಯಲ್ಲಿ ಆಗ. ಆದರೆ ವೆನ್ ಯು ಲುಕ್ ಅಟ್ ದ ಸ್ಟೋರೀಸ್ ಇನ್ ತ್ರೈತಿ ಉಪನಿಷತ್ ಅವ್ರ ಆಲ್ ದಟ್ ಪ್ರೀ ಎಪಿಕಲ್ ಲಿಟ್ರೇಚರ್ ನೋಡಿದ್ರೆ ಎಂಥ ಟ್ರಾಫಿಕ್ ಸ್ಟೋರೇಜು, ಎಂಥ ಎದೆ ಕಲಕುವಂಥ ಮಟೀರಿಯಲ್ ಸಿಗ್ತದೆ ಅಂತಂದರೆ ಅದನ್ನು ನಾವು ಯೂಸ್ ಮಾಡೇ ಇಲ್ಲ. ಅದಕ್ಕೆ ನನಗೇನು ಅನ್ನಿಸ್ತದೆ ಅಂತಂದರೆ, ನನಗಂತೂ ಕತೆ ಹೊಸದಾಗಿ ಇನ್ವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಶಕ್ತಿ ಇಲ್ಲ. ಆದರೆ ಇರೋ ಶಕ್ತಿ ಇದೆ, ಇಲ್ಲಿ ಇದು ಇರಬೇಕಾಗಿದ್ರೆ ಅದು ಬೇಕಾಗಿಯೂ ಇಲ್ಲ ಅಂತ ಅನಿಸ್ತದೆ. ಆದ್ದರಿಂದ ಅವನ್ನು ನಾನು ಉಪಯೋಗ ಮಾಡಿಕೊಂಡೆ. ಈ ಐತಿಹಾಸಿಕ ನಾಟಕ ಬರೆಯೋದು ಅಂತಂದರೆ ಒಂಥರ ಆರ್ಕಿಯಾಲಜಿಕಲ್ ಸರ್ವೆ ಮಾಡಿದಾಗೆ, ಪುರಾತತ್ವ ಸಂಸ್ಥೆಯಲ್ಲಿ ದುಡ್ದಾಗೆ ಅಗಿತಾ ಹೋಗ್ತೀವಿ. ಅಗಿತಾ ಹೋದಾಗೆ ಹೊಸ ಹೊಸ ಮೆಟೀರಿಯಲ್ ಸಿಗ್ತದೆ, ಒಳ್ಳೊಳ್ಳೆ ಅದ್ಭುತವಾದ ಸಾಮಗ್ರಿ ಸಿಗ್ತದೆ. ನಾನು
ರಾಕ್ಷಸಂಗಡಿ ಶುರು ಮಾಡಿದಾಗ ಯುದ್ಧದಲ್ಲಿ ಇಂಟ್ರೆಸ್ಟ್ ಇತ್ತು. ಯಾಕೆ ಯುದ್ಧ? ಕೃಷ್ಣಾ ನದಿಗೆ ಉತ್ತರಕ್ಕಾಯಿತು, ದಕ್ಷಿಣಕ್ಕೆ ಯಾಕೆ ಆಗಲಿಲ್ಲ ಅನ್ನೋದು ನನಗೆ ಆವಾಗ ಕಾಡ್ತಿತ್ತು. ಆಮೇಲೆ ಎಷ್ಟು ಮಟ್ಟಿಗೆ ಇಡೀ ವಿಜಯನಗರದ ದರ್ಬಾರ್ನಲ್ಲಿ ಏನೇನು ಗಲಾಟೆಯನ್ನು ಹೇಳಿದ್ನಲ್ಲ, ನಿಜವಾದ ಸದಾಶಿವರಾಯನಿಗೆ ಪಟ್ಟ ಎಲ್ಲಿ ಕೊಟ್ಟಿದ್ದಿಲ್ಲ, ಅವನಿಗೆ ಜೈಲಿನಲ್ಲಿ ಹಾಕಿಟ್ಟಿದ್ರು. ರಾಮರಾಯನಿಗೆ ಪಟ್ಟ ಎಲ್ಲಿ ಒಂದಲ್ಲ ಎರಡಲ್ಲ 108 ದ್ವಂದ್ವಗಳು, ಜಗಳಗಳು, ಸಂದರ್ಭಗಳು ಅಲ್ಲೇ ಕೋರ್ಟ್ನಲ್ಲೇ, ಅಲ್ಲೇ ಹಂಪೆಯಲ್ಲೇ ನಡೀತಾ ಇದ್ದು. ಅದು ನನಗೆ ಆರಂಭ ಮಾಡಿದಾಗ ಗೊತ್ತಿರಲಿಲ್ಲ. ಅದು ನನಗೆ ಇತಿಹಾಸದ ಬಗ್ಗೆ ನನ್ನನ್ನು ಆಕರ್ಷಿಸುವ ವಿಷಯ, ಅದು ಆಕರ್ಷಿಸುವ ಅಂಶ ಅದು. ಅದಕ್ಕಾಗಿ ನಾನು ಅವನು ಬರೆದದ್ದು ಅಷ್ಟೇ. ನಾನು ಬರೆದಿದ್ದೀನಿ ಅಂತಂದಮೇಲೆ ನನ್ನ ಕೆಲವು ಒಬ್ಸೆಷನ್ಸ್ ಬಂದೇ ಬರ್ತಾವೆ. ಅದು ಏನು ಬೇಕಂತಾನೆ ನೀವು ತುಗ್ಲಕ್ ಬರಿಬೇಕಾದ್ರೆ ನೆಹರು ಬಗ್ಗೆ ಬರೆದ್ರ ಅಂತ ಕೇಳ್ತಾರೆ. ಈಗ ಬರೆದ್ರೆ ಇದು ಬರೆದ್ರೆ ಮೋದಿ ಬಗ್ಗೆ ಬರೆದ್ರ ಅನ್ನೋ ಕೇಳಬಹುದು. ಯಾರಿಗೆ ಗೊತ್ತು? ಅದು ನಾನು ಈ ಜಗತ್ತಿನಲ್ಲಿದ್ದೀನಿ, ಈ ರಾಜಕೀಯದಲ್ಲಿದ್ದೀನಿ ಅಂದಾಗ ಅದು ನನ್ನ ಬರವಣಿಗೆಯಲ್ಲಿ ಬಂದೇ ಬರ್ತದೆ. ನಾನು ಬರಿತಿರೋದು ಇನ್ಯಾರು ಒಳ್ಳೆ ಅಂದಾಗ ನಂದೇನು ಅಬ್ಸೆಷನ್ಸು, ನಂದೇನು ತೊಡಗಿಸಿಕೊಂಡ ವಿಷಯಗಳಿವೆ, ಅವು ಮೂಡೋ ಸಹಜ, ಅದು ಬಂದೇ ಬರ್ತದೆ. ಯಯಾತಿಗೆ ಅದು ಹಾಗೆ ಆಗೋದಿಲ್ಲ. ಯಯಾತಿಗೆ ಅದು ಒಂಥರ ಮೈ ಮೇಲೆ ಬಂದಂಗೆ ಆಗಿಬಿಟ್ಟಿತ್ತು. ಒಂಥರ ವಿಚಾರ ಹೊಳೆದ ಕೂಡ ಯಾಕೆ ಆಗೋದಿಲ್ಲ. ಆಮೇಲೆ ಆ ಪಾತ್ರಗಳು ಮಾತಾಡ್ತಿದ್ದು ನಾನು ಬರಿತಿದ್ದೆ, ಆ ಥರ ಸ್ಟೆನೋಟೈಪಿಸ್ಟ್ ಆಗಿಬಿಟ್ಟು ಆಗ್ತಿದ್ದ. ಆದರೆ ಇದನ್ನು ಮಾಡಬೇಕಾಗಿದ್ದರೆ ಯಾವುದು ರಾಕ್ಷಸಂಗಡಿ ಈಗ 60 ವರ್ಷದ ನಂತರ ಬರಿತಾ ಇದ್ದೀನಿ, ಬರಿಬೇಕಾಗಿದ್ದರು ಆ ಪಾತ್ರಗಳನ್ನು ನನಗೆ ಹೇಳ್ತಿದ್ವು. ಅರೆ ಈ ಬಗ್ಗೆ ನೀವು ವಿಚಾರಣೆ ಮಾಡಿಲ್ಲ, ಈ ಬಗ್ಗೆ ನಾನು ವಿಚಾರ ಮಾಡಿಲ್ಲ. ಸತ್ಯಭಾಮ ಈಗ ಯಾರು ಕೃಷ್ಣದೇವರಾಯನ ಮಗಳು, ಅದು ರಾಮರಾಯನ ಹೆಂಡತಿ, ಅಲ್ಲಿ ರಾಜಪುತ್ರಿ, ಆದರೆ ಇಲ್ಲಿ ಕೆಳಜಾತಿಯ ಇದು. ಆಕೆಗೆ ಏನು ಅನಿಸಿರ್ಬೇಕು? ಒಂದು ಕೂಡಲೇ ಆಕೆ ಆ ಪಾತ್ರ ಮಾತಾಡ್ತದೆ ನನಗೆ. ಅದನ್ನು ಯಾರು ನೋಡಿರ್ಲಿಕ್ಕಿದ್ರೆ ನನಗೆ ಮಾತಾಡ್ತದೆ. ಆಕೆ ಗಂಡನಿಗೆ ಏನು ಹೇಳಿರ್ಬೇಕು? ಗಂಡ ಹೆಂಡತಿ ಸಂಬಂಧ. ಮತ್ತು ಗಂಡ ಕಳಪೆ ಮನುಷ್ಯ ಅಲ್ಲ ಅವ, ವಿಜಯನಗರದನ್ನು ಆಳ್ತಿದ್ದ ಮನುಷ್ಯ. ಮಕ್ಕಳು ಹುಟ್ಟಿದಂಗೆ ನಾಟಕ ಬರೆಯೋದು ಅಂತಂದರೆ, ಒಮ್ಮೆ ಹುಟ್ಟಿದಾಗ ಮಕ್ಕಳು ಬೆಳೀತಿರ್ತವೆ, ನಮ್ಗೆ ಅನಿಸ್ತದೆ ಅವ ಇಂಜಿನಿಯರ್ ಆಗಬೇಕು, ಇಂಗ್ಲೆಂಡಿಗೆ ಹೋಗಬೇಕು, ಇದು ಮಕ್ಕಳು ಆ ಮಕ್ಕಳು ತಮಗೇನೋ ಹಾಕೊಂಡು ಮಾಡ್ಕೋತ ಹೋಗ್ತಾವೆ. IT ಇದು ಇವೆಲ್ಲ ನೀವು ಮಾಡ್ತಿರ್ದಂತೆ ನಮ್ಗೆ. ಸೊ ನಾಟಕನೂ ಹಾಗೆ, ನಾವು ಬರಿಬೇಕಾದ್ರೆ ಏನೋ ಬರಿತೀವಿ, ಹೀಗಿದ್ದರೆ ಇದು ಆಗಬೇಕು ಅಂತ. ಆದರೆ ಅದು ನಾಟಕ ಒಮ್ಮೆ ಬೆಳೆದ ಮೇಲೆ ಅದಕ್ಕೆ ಒಂದು ಅಸ್ತಿತ್ವ ಬಂದುಬಿಡ್ತದೆ. ಈಗ ನನಗೆ ತುಗ್ಲಕ್ ಓದಿದಾಗ ಅಥವಾ ಹೈವದನೆ ಓದಿದಾಗ ನಾನು ಬರೋದು ಅನಿಸೋದೇ ಇಲ್ಲ. ಯಾಕೆ ಬರದೆ ಅಂತಲೂ ನೆನಪಿಲ್ಲ ನನಗೆ. ಈ ಕೆಲವು ಪ್ರಶ್ನೆ ಭಾಳ ಜನ PhD ಮಾಡೋರು ಹೇಳ್ತಾರೆ, ನಾವು ಬಂದು ಮಾತಾಡ್ತೀವಿ ನೀವು ಮಾತಾಡ ಅಂತ. ನಾನು ಅಂತೀನಿ ಮಾತಾಡಬೇಡ್ರಿ, ನನಗೆ ಉತ್ತರ ಇಲ್ಲ. ಯಾಕಂದರೆ ನನಗೆ ನೆನಪಿಲ್ಲ, ಯಾಕೆ ಬರದೆ ಅನ್ನೋದೇ ನೆನಪಿಲ್ಲ ನನಗೆ. ಬರದೆ ಆಯಿತು, ಮುಗೀತು ಅಷ್ಟೇ. ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂದರೆ ಜನ ಏನು ತಿಳ್ಕೊತಾರೆ ಅಂತಂದರೆ ಅದೊಂದು ಸರಳೀಕೃತ ಸ್ಟೇಟ್ಮೆಂಟು. ಮುಸಲ್ಮಾನರು ಅಂದರೆ ಹೀಗೆ, BJP ಅಂತಂದರೆ ಹಿಂದೆ, ಹಿಂದುತ್ವವಾದಿಗಳು ಅಂತಂದರೆ ABVP ಅಂತಂದರೆ ಹಿಂದೆ. ಈ ಥರ ಒಂದು ಪೊಲಿಟಿಕಲ್ ಸಿಚುವೇಶನ್ ಅಷ್ಟು ಸುಲಭವಾಗಿರೋದಿಲ್ಲ. ನಾವು ನೋಡ್ತೇವಲ್ಲ ಸುತ್ತಮುತ್ತಲ, ಆ ಕಾಂಪ್ಲೆಕ್ಸಿಟಿ ಏನಿದೆ, ಮುಸಲ್ಮಾನರಿಗೆ ಏನಾಗ್ತಾಯಿದೆ, ಹಿಂದೂಗಳಿಗೆ ಏನಾಗ್ತದೆ, ಅಥವಾ ಹಿಂದುತ್ವವಾದಿಗಳಿಂದ ಹಿಂದೂಗಳಲ್ಲಿ ಇರೋ ಭೇದ ಏನು, ಇವೆಲ್ಲ ಒಂದರೊಳಗೆ ಒಂದು ಕಲಸಮೇಲುಗರವಾಗಿ ಜಟಿಲವಾಗಿ ನಮ್ಮನ್ನು ರಾಜಕೀಯ ಪರಿಸ್ಥಿತಿಯಾಗಿ ಅನುಭವವಾಗಿ ನಮಗೆ ಎದುರಿಸ್ತದೆ. ಅದನ್ನು ಎದುರಿಸೋಣ ಪ್ರಯತ್ನ ಮಾಡ್ತೀವಿ. ನನಗೆ ಒಂದು ಸುಲಭವಾದ ಹೌದು ಇದು ಇಲ್ಲಿ ಮುಸಲ್ಮಾನರು ಅಂತಂದ್ರಿಂದ ಆದ್ದರಿಂದ ಇದು ಪಾಕಿಸ್ತಾನ, ಅಲ್ಲಿ 5 ಜನ ಮುಸಲ್ಮಾನರು ಸೇರಿದ್ರು ಅದರಿಂದ ಗಠಬಂಧನ ಆಯಿತು, ಇಂಥವೆಲ್ಲ ಅದರೊಳಗೆ ಇಂಟ್ರೆಸ್ಟ್ ಇದೆ ನನಗೆ. ಆ್ಯಕ್ಚುಲಿ ತುಗ್ಲಕ್ ಬರಿಬೇಕಾಗಿದ್ದರೆ ತುಗ್ಲಕ್ಕು ಚೈನಾದ ಮೇಲೆ ದಾಳಿ ಮಾಡಿದ್ದ, ಸೋತು ಬಂದಿದ್ದ. ಅದು ಬಿಟ್ಬಿಟ್ಟೆ ನಾನು. ಯಾಕಂದರೆ ನನಗೇನು ಅನ್ನಿಸ್ತು ಅಂತಂದರೆ ಅದು ಹಾಕಿಬಿಟ್ರೆ ಕೂಡಲೇ ಅದು ನೆಹರು ಅಂತ ಲೆಕ್ಕ ಹಾಕಿಬಿಡ್ತಾರೆ. ಅದು ನೆಹರು ಲೆಕ್ಕ. ಅಷ್ಟು ಇದು ಹಾಗೆ ಬರೆಯೋದ್ರೊಳಗೆ ಹೆಡ್ಲೈನ್ಸ್ ಬಗ್ಗೆ ನಾಟಕ ಬರೆಯೋದ್ರೊಳಗೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಐ ಆಮ್ ಎ ಸೆಕ್ಯುಲರಿಸ್ಟ್. ನನಗೆ ಹಿಂದೂ ನಮ್ಮ ರಾಜಕೀಯ ಇದರೊಳಗೆ ಹಿಂದೂ ಸಿಚುವೇಷನು ಮುಸ್ಲಿಂ ಸಿಚುವೇಷನ್ ಹಾಸ್ಯಾಸ್ಪದ ಅನ್ನಿಸ್ತದೆ. ಅವರು ಬರಲಿಕ್ಕೆ 7ನೇ ಶತಮಾನದಲ್ಲಿ ಮುಸಲ್ಮಾನರು ಇಲ್ಲಿ ಬಂದರು. ಬೇರೆ ಬೇರೆ ಥರ ಮುಸಲ್ಮಾನರು ಅಂದರೆ ಒಂದೇ ಗುಂಪಲ್ಲ, 100 ಥರದ ಬೇರೆ ಬೇರೆ ಥರದ ಮುಸಲ್ಮಾನರು ಇದ್ದಾರೆ. ಶಿಯಾಜ್ ಇದ್ದಾರೆ, ಸುನೀಸ್ ಇದ್ದಾರೆ, ತುರ್ಕರು ಇದ್ದಾರೆ, ಪರ್ಷಿಯನ್ಸ್ ಇದ್ದಾರೆ, ಅಫ್ಘಾನಿಸ್ತಾನ ಅವರೆಲ್ಲ ತಮ್ಮ ಮೊಘಲರಿದ್ದಾರೆ. ಅವರು ತಮ್ಮ ಕೊಡುಗೆಗಳನ್ನು ಮಾಡಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ಬದಲಾಯಿಸಿದ್ದಾರೆ, ಶ್ರೀಮಂತಗೊಳಿಸಿದ್ದಾರೆ. ಇದನ್ನು ನಾವು ಒಪ್ಕೊಳ್ಳೇಬೇಕು. ಅದರಲ್ಲಿ ನನಗೆ ಆಸಕ್ತಿ ಇರೋದು. ನನಗೆ ಮುಸಲ್ಮಾನರು ಅದರ ಒಂದು ಗುಂಪು, ಹಿಂದೂಗಳು ಹಾಗಿಲ್ಲ. ಹಿಂದೂಗಳು ಏನೋ ಹೇಳಿದ್ನಲ್ಲ, ಒಂದು ಕಡೆಗೆ ಅರವೀಡು ರಾಜ್ಯ, ಇನ್ನೊಂದು ಕಡೆಗೆ ತುಳುವ ರಾಜ್ಯ, ವಿಜಯನಗರ ಅಂತ ಅನ್ನಬಹುದು. ಅದರ ಅಷ್ಟು ಸುಲಭ ಇದೆ ಅದು.
ಈ ಕಂಪ್ಲೆಕ್ಸಿಟಿ ಹಿಡಿಯೋದೇ ಲೇಖಕನ ಕೆಲಸ ಹೊರತು ಅದನ್ನು ಸರಳೀಕರಿಸೋದ್ರೊಳಗೆ ಈ ಸಾರ್ಥಕ ಏನೂ ಇಲ್ಲ ಅಂತ ಅನಿಸ್ತು. ಇಲ್ಲ, ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಗುಂಡಾಗಿರಿ ಹೆಚ್ಚಾಗಿಬಿಟ್ಟಿದೆ. ಬಹುಮಟ್ಟಿಗೆ ಗುಂಡಾಗಿರಿ ರಾಜಕೀಯ ಇವನ್ ಅವ್ನು ಸಪೋರ್ಟ್ ಮಾಡ್ತಾ ಇವೆ. ಈಗ ನೋಡ್ರಿ, ಲಿಂಚಿಂಗ್ ಆಗ್ತದೆ ಯು ಪಿಯಲ್ಲಿ. ಇಷ್ಟು ಜನರಿಗೆ ಲಿಂಚ್, ಈಗ ಕಳೆದ 4 ವರ್ಷಗಳಲ್ಲಿ ಇಷ್ಟು ಜನ ಮುಸಲ್ಮಾನರಿಗೆ ಲಿಂಚ್ ಆಗಿತ್ತು. ಅದಕ್ಕೆ ಒಂದು ರಾಜಕೀಯ ಸಪೋರ್ಟ್ ಆಗಿರೋದಿದ್ದರೆ ಅದು ಆಗ್ತಿದ್ವೇನೋ, ಎಂದೂ ನಿಲ್ಲಿಸ್ಬೋದಾಗಿತ್ತು ಅವರು. ಇನ್ನು ಅವು ಲಿಂಚಿಂಗ್ ನಿಂತೇ ಇಲ್ಲ. ಅದು ನಮ್ಮ ಕರ್ನಾಟಕದಲ್ಲ ಸುದೈವದಿಂದ, ಆದರೆ ಯು ಪಿ ಬಿಹಾರಗಳಲ್ಲಂತೂ ಅದು ದಿನನಿತ್ಯದ ವ್ಯವಹಾರ ಆಗ್ತಾಯಿದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಅಂತಂದರೆ ಅದಕ್ಕೆ ಎಲ್ಲೋ ಒಂದು ಸಪೋರ್ಟ್ ಇದೆ, ಅದಕ್ಕೊಂದು ಆಡಳಿತದ ಸಪೋರ್ಟ್ ಇದೆ, ಯಾವುದೋ ಒಂದು ಗುಂಪಿನ ಸಪೋರ್ಟ್ ಇದೆ. ಆದರೆ ಅದರ ಬಗ್ಗೆ ಬರೆಯೋದ್ರೊಳಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಅದನ್ನು ಪತ್ರಿಕೆಗಳು ಮಾಡಲಿ. ಆದರೆ ಅದು ಆ ಕಲುಷಿತವಾಗ್ತಿರೋ ವಾತಾವರಣ ಏನಿದೆ ನಮ್ಮದು, ಅದು ನಿಜವಾಗ್ಲೂ ನನಗೆ ಇಂಟ್ರೆಸ್ಟ್ ಇದೆ. ಈ ನಾಟಕದಲ್ಲಿಯೂ ಅದೇ ಇದೆ. ಯಾಕಂದರೆ ಅಲಿ ಆದಿಲ್ ಶಾ ಮೊದಲು ಬಂದು ನೀ ನನ್ನ ತಂದೆ ಅಂತ ಇವನಿಗೆ ರಾಮರಾಯನಿಗೆ ಹೇಳಿದವ, ಕೊನೆ ಆ್ಯಕ್ಟ್ನಲ್ಲಿ ಅವನ ವಿರುದ್ಧ ನಿಂತ. ಯಾಕೆ ನಿಂತ? ಏನು ಬದಲಾವಣೆ ಆಯಿತು? ರಾಮರಾಯ ಏನೇನು ಗಲಾಟೆ ಮಾಡ್ದ, ಅವರು ಏನೇನು ಗಲಾಟೆ ಮಾಡಿದರು, ಎಲ್ಲ ಇಂಟ್ರೆಸ್ಟಿಂಗ್. ಅದು ರಾಜಕಾರಣ.